ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ, ನನ್ನ ಹೆಸರು ನಿಖಿತಾ. ನಾನು ಸಿಯಾಟ್ಲಿಂದ ಕನ್ನಡ ವ್ಲಾಗ್ಸ್ ನ ಮಾಡ್ತೀನಿ. ಇನ್ನು ನೀವೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಫಸ್ಟ್ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವಾಗ ಬೆಳಗ್ಗೆ 4 ಗಂಟೆ ಆಗದೆ. ಇಷ್ಟೊತ್ತಿಗೆ ಯಾಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಈ ಟೈಮ್ ನಮಗೆ ಲಾಂಗ್ ವೀಕೆಂಡ್ ಅದೇ. ಸೊ ಈ ಲಾಂಗ್ ವೀಕೆಂಡ್ ಬಂದ್ಬಿಟ್ಟು ಜುಲೈ 4th ವೀಕೆಂಡ್ ಅಂತ ಹೇಳ್ತೀವಿ ನಾವು. ಸೊ ಜುಲೈ 4th ಅಮೆರಿಕಾದು ಇಂಡಿಪೆಂಡೆನ್ಸ್ ಡೇ ಅಲ್ಲ. ಸೊ ಇಲ್ಲಿ ಲಾಂಗ್ ವೀಕೆಂಡ್ ಇರೋದಕ್ಕೆ ನಾವು ಮತ್ತೆ ಟ್ರಿಪ್ ಹೋಗ್ತಾ ಇದ್ದೀವಿ. ಏನಪ್ಪಾ ಲಾಸ್ಟ್ ಮಂತಿನ ಹೋಗಿದ್ರು ಮತ್ತೆ ಟ್ರಿಪ್ ಅಂತ ಅನ್ಕೊಂತಿದ್ದೀರಾ? ಹೌದು, ಈ ಸಲ ನಾವು ಟ್ರಿಪ್ಗೆ ಜಸ್ಟ್ ನಾನು ಸಾಗರ್ ಅಷ್ಟೇ ಅಲ್ಲ, ಈ ಸಲ ನಮ್ಮ ಫ್ರೆಂಡ್ಸ್ ಕೂಡ ನಮ್ಮನ್ನ ಜಾಯಿನ್ ಆಗ್ತಾ ಇದ್ದಾರೆ. ಸೊ ನಾವು 2 ಕಪಲ್ಸ್ ಟ್ರಿಪ್ ಹೋಗ್ತಾ ಇರೋದು. ನಮ್ಮ ಫ್ರೆಂಡ್ಸ್ ಸ್ಯಾನ್ ಡಿಯಾಗೋ ಅಲ್ಲಿ ಇರ್ತಾರೆ. ಸೊ ಅವರು ನಮ್ಗೆ ನಮ್ಮ ಡೆಸ್ಟಿನೇಷನ್ ಅಲ್ಲೇನೆ ಮೀಟ್ ಆಗ್ತಾರೆ. ಸೊ ಆ ಡೆಸ್ಟಿನೇಷನ್ದು ಹಿಂಟ್ ಕೊಡ್ತೀನಿ ನಾನು. ಅದು ಎಲ್ಲಿ ಅಂದ್ರೆ ಅಮೆರಿಕಾ ಪಿಕ್ಚರ್ ನೋಡಿರ್ತೀರಲ್ಲ ನೀವು, ಅದು ಎಲ್ಲಿ ಶೂಟಿಂಗ್ ಆಗಿದ್ದು ಅಲ್ಲ, ನಾವು ಇವತ್ತು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ನಂದು ಎಷ್ಟೊಂದು ಸಬ್ಸ್ಕ್ರೈಬರ್ಸ್ ಕೂಡ ಕೇಳಿದ್ರು ಆ ಜಾಗನ ತೋರಿಸ್ರಿ ಅಂತ. ಡೆಫಿನೆಟ್ಲಿ ಈ ವ್ಲಾಗ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಡೆಡಿಕೇಟೆಡ್ ಆಗಿನೇ ಕೊಡ್ತಿದ್ದೀನಿ ನಾನು. ಅಂಡ್ ನಮ್ದು ಈ ಟ್ರಿಪ್ ಬಂದ್ಬಿಟ್ಟು 5 days 4 nights. ನಾವು ಎಲ್ಲೆಲ್ಲಿ ಸುತ್ತಾಡ್ತೀವಿ ಅದು ಎಲ್ಲಾನು ನಾನು ನಿಮ್ಗೆ ಕವರ್ ಮಾಡ್ತೀನಿ. ಆಲ್ಸೋ ಮ್ಯಾಕ್ಸಿಮಮ್ ಜನಕ್ಕೆ ಇಷ್ಟ ಆಗೋ ಜಾಗಕ್ಕೇನೆ ಹೋಗೋಣ ಅಂತ ಅನ್ಕೊಂಡಿವಿ. ಲೆಟ್ಸ್ ಸಿ ನಿಮ್ಗೆಲ್ಲರಿಗೂ ನಂದು ಈ ಜಾಗದ್ದು ವ್ಲಾಗ್ ಇಷ್ಟ ಆಗ್ತದ ಅಂತ. ಆ ಜಾಗ ಯಾವುದು ಅನ್ನೋದು ನೀವು ಗೆಸ್ ಮಾಡ್ತಾ ಇರಿ. ನಾವು ಸೀದಾ ಅಲ್ಲೇ ಹೋಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಮ್ದು ಲಗೇಜ್ ಬಂದ್ಬಿಟ್ಟು ಇಷ್ಟೇ ಇರೋದು. ಇದು ನಾವು ಕ್ಯಾರಿ ಆನ್ ಆಗೇ ತಗೊಂಡು ಹೋಗ್ತಾ ಇದ್ದೀವಿ. ಸೊ ನಾವಲ್ಲಿ ಲಗೇಜ್ಗೆ ಮತ್ತೆ ವೆಯ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಜಸ್ಟ್ ಇಷ್ಟೇ ಲಗೇಜ್ನ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಈಗ ಹೊರಟಿದ್ದೀವಿ ಏರ್ಪೋರ್ಟ್ಗೆ. ನಮ್ಮ ಫ್ಲೈಟ್ ಬಂದ್ಬಿಟ್ಟು 7:15 ಈಗ 4:15 ಆಗದೆ. ಸೊ ನಮಗೆ ಹೋಗಲಿಕ್ಕೆ 45 ನಿಮಿಷ ಬೇಕು. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಒಳಗೆ ಹೋಗೋಷ್ಟರಿಗೆ ಟೈಮ್ ಆಗ್ತದೆ. ಅದಕ್ಕೇ ಬೇಗ ಹೊರಡ್ತಿರೋದು. ನಮಗೆ ಟೆಸ್ಲಾ ಕಾರ್ ಬಂದಿರೋದು. ನಮಗೆ ಲಗೇಜ್ ಚೆಕ್ ಇನ್ ಮಾಡಿಸೋದು ಇರಲಿಲ್ಲ. ಜಸ್ಟ್ ಕ್ಯಾರಿ ಆನ್ ಬ್ಯಾಗ್ಸ್ ಇತ್ತು ನಮ್ಮ ಹತ್ರ. ಸೊ ನಾವು ಸೀದಾ ಸೆಕ್ಯೂರಿಟಿ ಹತ್ರನೇ ಹೋಗ್ತಾ ಇದ್ವಿ. ಸೊ ದಟ್ ಅದನ್ನು ಮುಗಿಸ್ಕೊಂಡು ಬೇಗ ನಮ್ಮ ಗೇಟ್ ಹತ್ರ ಹೋಗೋಣ ಅಂತ. ಇವಾಗ ಸೆಕ್ಯೂರಿಟಿ ಚೆಕ್ ಆಯಿತು ಆ್ಯಂಡ್ ನಮ್ಮದು ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನು ಸ್ವಲ್ಪ ಟೈಮ್ ಅದೇ, ಬೇಗನೆ ಮುಗೀತು ಸೆಕ್ಯೂರಿಟಿ ಚೆಕ್. ಯಾಕಂದರೆ ನಾವು ಸ್ವಲ್ಪ ಬೇಗ ಬಂದಿದ್ವಿ. ಮುಂಚೆನೇ ಬಂದರೆ ಸೆಕ್ಯೂರಿಟಿಯಲ್ಲಿ ಪ್ರಾಬ್ಲಮ್ ಆಗೋಲ್ಲ ಅಂದ್ಬಿಟ್ಟು. ಸೊ ಇವಾಗ ನಮ್ಮ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಫ್ಲೈಟ್ದು ಬೋರ್ಡಿಂಗ್ ಶುರುವಾಯಿತು ಆ್ಯಂಡ್ ನಮ್ಮದು ಝೋನ್ ಎ ಅಲ್ಲೇ ಇತ್ತು. ಸೊ ನಾವು ಕೂಡ ಆ ಲೈನಲ್ಲಿ ಹೋಗಿ ನಿಂತ್ಕೊಂಡ್ವಿ. ಆ್ಯಂಡ್ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ.
ಫ್ಲೈಟ್ ಹಿಂಗೆ ಟೇಕ್ ಆಫ್ ಆಯಿತೋ ಇಲ್ಲೋ ಲ್ಯಾಂಡಿಂಗ್ ಬಂದುಬಿಡ್ತು. ಬಿಕಾಸ್ ನಮಗೆ ಅರೌಂಡ್ 1.5 hour ಅಷ್ಟೇ ಇತ್ತು ಜರ್ನಿ. ನಮ್ಮದು ಬಿಫೋರ್ ಟೈಮ್ ಬೇರೆ ಬಂದಿತ್ತು. ಸೊ ಇದು ನಮ್ಮದು ಡೆಸ್ಟಿನೇಷನ್ ಪ್ಲೇಸ್. ಇದು ಈಗ ಆಲ್ಮೋಸ್ಟ್ ನಮ್ಮದು ಲ್ಯಾಂಡಿಂಗ್ ಟೈಮ್. ಸ್ಯಾನ್ ಹೋಸೆಗೆ ಬಂದ್ವಿ. ಈಗ ರೆಂಟಲ್ ಕಾರ್ ತೊಗೊಂಡ್ಬಿಟ್ಟು ನಾವು ತಿಂಡಿ ತಿನ್ನೋದಕ್ಕೆ ಹೋಗೋಣ. ನಾವು ಬೆಳಗ್ಗೆ ಬೇಗ ಬಂದಿವಲ್ಲ. ತಿಂಡಿಗೂ ಮುಂಚೆ ನಮ್ಮ ಫ್ರೆಂಡ್ಸಿಗೆ ವೆಯ್ಟ್ ಮಾಡ್ತೀವಿ. ಅವ್ರು ಬಂದಮೇಲೆ ನಾವು ಅವರು ಜೊತೆಗೆ ಹೋಗ್ತೀವಿ. ಈಗ ರೆಂಟಲ್ ಕಾರ್ದು ಎಲ್ಲ ಪ್ರಾಸೆಸ್ ಮುಗೀತು. ಸೊ ಕಾರ್ ತೊಗೊಳೋದಕ್ಕೆ ಬಂದೀವಿ. ಅಷ್ಟೊಂದೇನು ರಶ್ ಇಲ್ಲ ಇನ್ನೂ. ಇವಾಗ ನಮ್ಮ ಕಾರ್ ಹತ್ರ ಬಂದ್ವಿ. ನಾವು ತೊಗೊಂಡಿರೋದು ಈ ಕಾರು. ಇದು ಬಂದ್ಬಿಟ್ಟು ಮಾಜ್ಡಾ CX-5. ಸೊ ಆಲ್ ದ ಡೇಸ್ ನಾವು ಇದೇ ಕಾರ್ನ ಯೂಸ್ ಮಾಡ್ತಾ ಇದ್ದೀವಿ. ಇವಾಗ ಸ್ಯಾನ್ ಹೋಸೆಗೆ ಬಂದ್ವಿ. ಆ್ಯಂಡ್ ನಮ್ಮ ಫ್ರೆಂಡ್ಸ್ದು ಫ್ಲೈಟ್ ಸ್ವಲ್ಪ ಡಿಲೇ ಆಗದೆ. ಅವ್ರು ಬಂದಮೇಲೆ ನಾವು ತಿಂಡಿಗೆ ಹೋಗ್ತೀವಿ. ಬಟ್ ಅಲ್ಲಿ ತನಕ ಒಂದು ರೈಡ್ ಹೋಗಿ ಬರೋಣ, ಒಂದು ಡ್ರೈವ್ ಹೋಗಿ ಬರೋಣ ಅಂತ ಅನ್ಕೊಂಡಿವಿ. ಜಸ್ಟ್ ಇಲ್ಲೇ ಏರ್ಪೋರ್ಟ್ ಹೊರಗಡೆನೇ ಇರ್ತೀವಿ. ಬಿಕಾಸ್ ಅವ್ರು ಬಂದ ತಕ್ಷಣ ನಾವು ಅವ್ರನ್ನ ಪಿಕ್ ಮಾಡ್ಲಿಕ್ಕೆ ಬರ್ತೀವಿ ವಾಪಸ್ಸು. ಅದಕ್ಕೆ ಇಲ್ಲೇ ಸುಮ್ಮನೆ ಒಂಚೂರು ಗ್ಲಿಮ್ಸ್ ತಗೊಂಡು ಬರೋಣ ಅಂತ. ಅದಕ್ಕೆ ಇವಾಗ ಒಂದು ರೌಂಡ್ ಹೋಗಿ ಬರ್ತೀವಿ. ಸೊ ಇವಾಗ ನಮ್ಮ ಫ್ರೆಂಡ್ಸ್ ಬಂದರು. ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಇವಳ ಹೆಸರು ರಮ್ಯಾ. ಹಾಯ್ ರಮ್ಯಾ. ಹಾಯ್ ನಿಖಿತಾ. ಹೆಂಗಿತ್ತು ಫ್ಲೈಟ್? ಫ್ಲೈಟ್ ತುಂಬಾ ಬೆಳಗ್ಗೆ ಡಿಲೇ ಆಯಿತು. ಬೆಳಗ್ಗೆ ಡಿಲೇ ಆದರೆ ಏನೋ ಸ್ವಲ್ಪ ಇರಿಟೇಷನ್ ಆಗುತ್ತೆ. ಬಟ್ ಫೈನಲಿ ವಿ ಆರ್ ಹಿಯರ್. ಮತ್ತೆ ಇದು ಸ್ಯಾನ್ ಹೋಸೆ ನೀವು ಮುಂಚೆ ಬಂದಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮ್. ಸೊ ಎಕ್ಸೈಟೆಡ್ ಇದ್ದೀರಾ? ಎಸ್. ನಾವು ಕೂಡ ಫುಲ್ ಎಕ್ಸೈಟೆಡ್. ನಾವು ತಿಂಡಿ ತಿಂದಿದ್ದು ಮಧುರೈ ಇಡ್ಲಿ ಕಡಾಯಿ ಅಂತ. ಸೊ ನಮ್ಮೆಲ್ಲರಿಗೂ ಇಡ್ಲಿ ವಡ ತಿನ್ನಬೇಕು ಅಂತ ಭಾಳನೇ ಹೋಪ್ಸ್ ಇತ್ತು, ಆಸೆ ಇತ್ತು. ಸೊ ಅವತ್ತು ನಾವು ಹೋಗ್ಬಿಟ್ಟು ಇಡ್ಲಿ ವಡಾನೇ ತಿಂದಿದ್ದು ಎಲ್ಲರೂ. ಬಿಕಾಸ್ ಸ್ಯಾನ್ ಹೋಸೆ ಐ ಮೀನ್ ಕ್ಯಾಲಿಫೋರ್ನಿಯಾ ಅಲ್ಲಿ ಇಂಡಿಯನ್ ಫುಡ್ ಭಾಳ ಚೆನ್ನಾಗಿ ಸಿಗ್ತದೆ ಅಂತ ಕೇಳಿದ್ವಿ. ಸೊ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಬೇಕಿತ್ತು. ಅದಕ್ಕೇ ಎಲ್ಲನೂ ಫೇಮಸ್ ಹೋಟೆಲ್ಸ್ಗೆ ನಾವು ಪ್ರಿಫರ್ ಮಾಡಿ ಅಲ್ಲೇ ಹೋಗಿದ್ದು. ಆಮೇಲೆ ನಾವು ಹೋಟೆಲಿಗೆ ಬಂದ್ವಿ. ನಾವು ಉಳ್ಕೊಂಡಿದ್ದ ಹೋಟೆಲ್ಲು ಬೆಸ್ಟ್ ವೆಸ್ಟರ್ನ್ ಪ್ಲಸ್ ಅಂತ. ಸೊ ಇಲ್ಲಿ ನಾವು ಜಸ್ಟ್ 1 night ಇದ್ವಿ ಅಷ್ಟೇ. ರೂಮ್ ನೋಡೋಣ ಈಗ. ಎಂಟರ್ ಆದ ತಕ್ಷಣ ಈ ಥರ ಕಬೋರ್ಡ್ ಕೊಟ್ಟಾರೆ ವಿತ್ ಮಿರರ್, ಹ್ಯಾಂಗರ್ಸ್ ಆ್ಯಂಡ್ ನಮ್ಗೆ ಐರನ್ ಬಾಕ್ಸ್. ಇದು ಹೇರ್ ಡ್ರೈಯರ್. ಆ್ಯಂಡ್ ಒಳಗಡೆ ಬಂದರೆ ಡಬಲ್ ಕಾಟ್ ಬೆಡ್ ಅದೇ. ಈ ಪೇಂಟಿಂಗ್ಸ್ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗದೆ ಪೇಂಟಿಂಗ್ಸ್. ದೆನ್ TV, ನಮಗೆ ಮೈಕ್ರೋವೇವ್ ಆ್ಯಂಡ್ ಲಾಟ್ಸ್ ಆಫ್ ಸ್ಟೋರೇಜ್ ಸ್ಪೇಸ್ ಕೊಟ್ಟಾರೆ. ಈ ಸ್ಟೋರೇಜಲ್ಲೇ ಫ್ರಿಡ್ಜ್ ಇರೋದು. ಇದು ಒಂದು ಟೇಬಲ್. ಆಲ್ಸೋ AC ಅದೇ.
ಸೊ ಇದು ಬಾತ್ರೂಮ್. ನಾವು ಆ್ಯಕ್ಚುಲಿ ತಿಂಡಿ ತಿಂದ್ಕೊಂಡು ರೂಮಿಗೆ ಬಂದು ಇಲ್ಲಿ ಲಗೇಜ್ ಇಟ್ಟು ಹೋಗೋಣ ಅಂತ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಸೊ ಚೆಕ್ ಇನ್ ಆಗಿಬಿಟ್ಟು ಇವಾಗ ಲಗೇಜ್ ಇಟ್ಬಿಟ್ಟು ದೆನ್ ನಾವು ಇವಾಗ ಸೈಟ್ ಸೀಯಿಂಗ್ ಎಲ್ಲ ಹೋಗ್ತಾ ಇದ್ದೀವಿ. ಸೊ ನಮ್ಮದು ಸ್ಪಾಟ್ಸ್ ಇನ್ಕ್ಲೂಡ್ ಆಗೋದು ಬಂದ್ಬಿಟ್ಟು ಗೋಲ್ಡನ್ ಗೇಟ್ ಬ್ರಿಡ್ಜ್ ಇರ್ತದೆ, ಆಮೇಲೆ ಲೊಂಬಾರ್ಡ್ ಸ್ಟ್ರೀಟ್, ಆಲ್ಸೋ ಮೆನಿ ಮೋರ್. ನಾನು ಎಷ್ಟೊಂದು ನಿಮಗೆ ಅಲ್ಲೇ ಹೋಗ್ಬಿಟ್ಟು ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ ನಾನು. ಈಗ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜಿಗೆ ಬಂದ್ವಿ. ಸೊ ಅಮೇರಿಕಾ ಮೂವಿಯಲ್ಲಿ ಒಂದು ಸೀನ್ ಇಲ್ಲೇ ಶೂಟ್ ಮಾಡಿದ್ದವರು. ಆ ಬೆಟ್ಟ ತೋರಿಸ್ತೀನಿ ನಾನು ನಿಮಗೆ. ಈ ಬೆಟ್ಟ ಕಾಣಿಸ್ತಿತ್ತಲ್ಲ, ಸೊ ಅಲ್ಲಿಂದ ನಾವು ಗೋಲ್ಡನ್ ಗೇಟ್ ಬ್ರಿಡ್ಜ್ ಹತ್ರ ಹೋಗೋದಕ್ಕೆ ಒಂದು ಸ್ವಲ್ಪ ನಡಿಬೇಕಿತ್ತು. ಸೊ ಅದಕ್ಕೆ ಚೆನ್ನಾಗೇ ಪಾತ್ ಮಾಡಿದ್ರು. ನಾವು ಪಾರ್ಕಿಂಗ್ ಸ್ವಲ್ಪ ದೂರ ಸಿಕ್ಕಿತ್ತು, ಹಾಗಾಗಿ ನಮಗೆ ಜಾಸ್ತಿ ನಡೆಯೋದಿತ್ತು. ಆ್ಯಂಡ್ ಹಿಯರ್ ಇಸ್ ದ ಗೋಲ್ಡನ್ ಗೇಟ್ ಬ್ರಿಡ್ಜ್. ಸೊ ಇದು ಸ್ಯಾನ್ ಫ್ರಾನ್ಸಿಸ್ಕೋದು ಸಿಂಬಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಮೋಸ್ಟ್ ವಿಸಿಟೆಡ್ ಪ್ಲೇಸ್ ಇದು. ಎಲ್ಲ ಟೂರಿಸ್ಟ್ ಇಲ್ಲಿ ಬಂದೇ ಬರ್ತಾರೆ ಬಿಕಾಸ್ ಅದು ಅಷ್ಟೊಂದು ಪಾಪ್ಯುಲರ್ ಸ್ಪಾಟ್ ಆಗಿರೋದಕ್ಕೆ. ಆ್ಯಂಡ್ ಆ ಬ್ರಿಡ್ಜ್ ತುಂಬ ದೊಡ್ಡದು, ನಾವು ನಡಿಬೋದು ಕೂಡ ಅದ್ರ ಒಳಗೆ. ನಾವು ಒಂದು ಸ್ವಲ್ಪ ವಾಕ್ ಮಾಡಿದ್ವಿ ಬಿಕಾಸ್ ಅಲ್ಲಿಂದ ವ್ಯೂ ಭಾಳ ಚೆನ್ನಾಗಿ ಕಾಣಿಸ್ತದೆ ಆ್ಯಂಡ್ ರಿಯಲಿ ವರ್ತ್ ಇಟ್ ಅದು. ಸ್ವಲ್ಪ ಮುಂದೆ ಹೋದ್ಮೇಲೆ ಬ್ರಿಡ್ಜ್ ಸೈಡಲ್ಲಿ ಫೆನ್ಸ್ ಇಲ್ಲ. ಸೊ ಅಲ್ಲಿಂದ ನೋಡ್ರಿ ಸ್ಯಾನ್ ಫ್ರಾನ್ಸಿಸ್ಕೋ ಡೌನ್ ಟೌನ್ ಅದು ಎಷ್ಟು ಬ್ಯೂಟಿಫುಲ್ ಆಗದೆ ಬಿಲ್ಡಿಂಗ್ಸ್ ಆ್ಯಂಡ್ ಟೂ ಗುಡ್ ವ್ಯೂ. ಇದು ಏನು ಕಾಣಿಸ್ತಾ ಇದಲ್ಲ ಅದು ಅಲ್ಕಟ್ರಾಸ್ ಐಲ್ಯಾಂಡ್ ಅಂತ. ಅದು ಮುಂಚೆ ಜೈಲಿತ್ತು. ಅಲ್ಲಿ 3 ಕೈದಿಗಳು ತಪ್ಪಿಸ್ಕೊಂಡಿದ್ರು. ಅದೊಂದು ಸ್ಟೋರಿನೇ ಅದೇ. ಬಟ್ ನಮಗೆ ಟಿಕೆಟ್ ಸಿಗಲಿಲ್ಲ ಅಂತ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಗೋಲ್ಡನ್ ಗೇಟ್ ಬ್ರಿಡ್ಜ್ ಮುಗಿಸ್ಕೊಂಡು ನಾವು ಲೊಂಬಾರ್ಡ್ ಸ್ಟ್ರೀಟ್ ಅಂತ ಇಲ್ಲಿಗೆ ಬಂದ್ವಿ. ಇದು ಫೇಮಸ್ ಇರೋದು ತುಂಬ ಸ್ಟೀಪ್ ಇರೋದಕ್ಕೆ, ಅಂದರೆ ಎಷ್ಟೊಂದು ಡೌನ್ ಹೋಗಬೇಕು ಇದಕ್ಕೆ. ಆಲ್ಸೋ ಇದು ಕ್ರೂಕೆಡೆಸ್ಟ್ ಸ್ಟ್ರೀಟ್ ಇನ್ ದ ವರ್ಲ್ಡ್ ಅಂತ ಕರೀತಾರೆ ಇದಕ್ಕೆ. ಇದೂ ಒನ್ ಆಫ್ ದ ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್. ಇಲ್ಲಿ ನಡ್ಕೊಂಡು ಹೋಗ್ಬೋದು, ಇಲ್ಲ ನಮ್ಮ ಕಾರ್ ತೊಗೊಂಡು ಹೋಗ್ಬೋದು. ನಾವು ಸ್ಟಾರ್ಟಿಂಗ್ ನಡ್ಕೊಂಡು ಹೋದ್ವಿ ಬಿಕಾಸ್ ನಾವು ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ನ ನಾವು ನೋಡಬೇಕಿತ್ತು, ಅಲ್ಲಿ ವ್ಯೂ ಯಾವ ಥರ ಕಾಣಿಸ್ತದೆ ಅಂತ ನೋಡಬೇಕಿತ್ತು. ಸೊ ನಾವು ಫಸ್ಟ್ ನಡ್ಕೊಂಡು ಹೋದ್ವಿ, ದೆನ್ ನಾವು ಒನ್ ಟೈಮ್ ಕಾರಲ್ಲಿ ಕೂಡ ಬಂದ್ವಿ ಈ ಜಾಗಕ್ಕೆ. ಸೊ ಇಟ್ಸ್ ರಿಯಲಿ ಅಮೇಝಿಂಗ್ ವ್ಯೂ ಎಲ್ಲ ಕಾಣಿಸ್ತದೆ ಇಲ್ಲಿ ಆ್ಯಂಡ್ ರಿಯಲಿ ಬ್ಯೂಟಿಫುಲ್ ಸ್ಪಾಟ್ ಇದು. ಅಲ್ಲಿ ಹೋಗಿ ನೋಡಿದ್ರೇ ಆ ಫೀಲ್ ಬರೋದು ಇದಕ್ಕೆ. ಸೊ ಡೆಫಿನೆಟ್ಲಿ ಕ್ಯಾಲಿಫೋರ್ನಿಯಲ್ಲಿ ಇರೋರು ಇಲ್ಲ ಅಲ್ಲಿ ಹೋಗೋರು ಈ ಜಾಗಕ್ಕೆ ಹೋಗ್ರಿ. ನಾವು ಫುಲ್ ಸ್ಟೆಪ್ಸ್ ಇಳ್ಕೊಂಡು ಕೆಳಗಡೆ ಬಂದರೆ ಇಲ್ಲಿಂದ ವ್ಯೂ ನೋಡ್ರಿ. ಸೊ ನಾವು ಅಲ್ಲಿ ಟಾಪಿಂದ ಬಂದಿದ್ದು ರಿಯಲಿ ಬ್ಯೂಟಿಫುಲ್ ಅಲ್ಲ ಅದು. ಈಗ ಲೊಂಬಾರ್ಡ್ ಸ್ಟ್ರೀಟ್ ಆಯಿತು. ವೇಮೋ ಅದು ಡ್ರೈವರ್ಲೆಸ್ ಕಾರ್. ಸೊ ನಾವು ಅದನ್ನು ಬುಕ್ ಮಾಡೀವಿ, ಒಂದು ಸಲ ಎಕ್ಸ್ಪೀರಿಯನ್ಸ್ ತೊಗೊಳ್ಳೋಣ ಅದರದ್ದು ಅಂತ. ಸೊ ಅದರದ್ದು ಕಂಪ್ಲೀಟಾಗಿ ಇವಾಗ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ನಮ್ಮ ಟ್ರಿಪ್ಪಲ್ಲಿ ಬಂದುಬಿಟ್ಟು ವೇಮೋ ಕಾರ್. ಸೊ ಇದೇ ವೇಮೋ ಕಾರ್. ಇದು ಡ್ರೈವರ್ಲೆಸ್ ಕಾರ್ ಇದು ಆ್ಯಕ್ಚುಲಿ. ಅಂದರೆ ತುಂಬ ಸೇಫ್ ಆ್ಯಂಡ್ ಈಸಿ ಟು ಯೂಸ್. ಎಲ್ಲನೂ ನಾವು ಫೋನಲ್ಲೇ ಮಾಡಿಬಿಡ್ಬೋದು, ಜಸ್ಟ್ ಬುಕ್ ಮಾಡೋದು ಆ ಥರ ಎಲ್ಲ. ಇಲ್ಲಿ ಮೇಲೆ SA ಅಂತ ಬರ್ತಾಯಿತ್ತು ಬಿಕಾಸ್ ನಾವು ಸಾಗರ್ ಅಕೌಂಟಲ್ಲಿ ಬುಕ್ ಮಾಡಿದ್ದು. ಆ್ಯಂಡ್ ಇಲ್ಲಿ ನೋಡಿರಿ, ಗುಡ್ ಆಫ್ಟರ್ನೂನ್ ಸಾಗರ್. ಎವ್ರಿಥಿಂಗ್ ಭಾಳನೇ ಚೆನ್ನಾಗಿತ್ತು ಈ ಕಾರಲ್ಲಿ. ಎಷ್ಟು ಸೇಫ್ ಅಂದರೆ ಇವಾಗ ನೀವು ನೋಡ್ತೀರಿ, ಇಲ್ಲಿ ನೋಡ್ರಿ ಸ್ಟೀರಿಂಗ್ ಚೆನ್ನಾಗಿ ಟರ್ನ್ ಮಾಡ್ತದೆ ಆ್ಯಂಡ್ ಎಲ್ಲೆಲ್ಲಿ ನಿಲ್ಲಿಸ್ಬೇಕು ಅಲ್ಲಲ್ಲಿ ನಿಲ್ಲಿಸ್ತದೆ. ಆಲ್ಸೋ ಜನ ಅಡ್ಡ ಬಂದರೆ ಅದು ಸ್ಟಾಪ್ ಮಾಡ್ತಾ ಇತ್ತು. ನಾನು ಆದಷ್ಟು ಎಲ್ಲನೂ ರೆಕಾರ್ಡ್ ಮಾಡೀನಿ ಇದರಲ್ಲಿ, ನೀವು ನೋಡ್ಬೋದು. ಆ್ಯಂಡ್ ಸ್ಟಾಪ್ ಸೈನಲ್ಲಿ ಅದು ನಿಂತ್ಕೊತಾ ಇತ್ತು. ಸೊ ತುಂಬ ಕೇರ್ಫುಲ್ಲಾಗಿ ಆ್ಯಂಡ್ ವೆರಿ ಸೇಫ್ ಡ್ರೈವಿಂಗ್ ಇತ್ತು ಇದರಲ್ಲಿ. ಆಲ್ಸೋ ಇವಾಗ ನಾವು ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ, ಹಿಂದೆ ಇರೋರು ಹಾಕ್ಕೊಂಡಿಲ್ಲ ಅಂದರೆ ನಮಗೆ ಅಲ್ಲಿ ನೋಟಿಫಿಕೇಷನ್ ಬರ್ತಾಯಿತ್ತು ದ್ಯಾಟ್ ನೀವು ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂತ.
ಆ್ಯಂಡ್ ಈ ಕಾರಲ್ಲಿ ಮ್ಯಾಕ್ಸಿಮಮ್ 4 ಮೆಂಬರ್ಸ್ ಹೋಗ್ಬೋದು. ಡ್ರೈವರ್ ಸೀಟಲ್ಲಿ ಯಾರೂ ಕೂತ್ಕೊಳ್ಳೋ ಹಂಗೆ ಇಲ್ಲ. ಹಿಂದೆ 3 ಮೆಂಬರ್ಸ್, ಪ್ಯಾಸೆಂಜರ್ ಸೀಟಲ್ಲಿ ಒಬ್ಬರು ಕೂತ್ಕೋಬೋದು ಅಷ್ಟೇ. To a rider support agent at any time. In the rare case of an emergency, please keep your seatbelt fastened and remain in the car. ಇಲ್ಲಿ ನೋಡ್ರಿ, ನಾನು ಹೇಳಿದ್ನಲ್ಲ ಸ್ಟಾಪ್ ಸೈನಲ್ಲಿ ನಿಲ್ಲಿಸ್ತದೆ ಅಂತ. ಆಲ್ಸೋ ಕಾರ್ಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇತ್ತು. ನಾನು ಫೀನಿಕ್ಸ್ಗೆ ಹೋದಾಗ ಆ್ಯಕ್ಚುಲಿ ಈ ಕಾರ್ನ ನೋಡಿದ್ದೆ ಅಲ್ಲಿ, ಬಟ್ ಅಲ್ಲಿ ತುಂಬ ಕಮ್ಮಿ ಕಾಣಿಸ್ತಾ ಇತ್ತು. ಸೊ ನನಗೆ ಅವಾಗಿಂದಾನೇ ಅನ್ನಿಸ್ತಾ ಇತ್ತು ಈ ಕಾರಲ್ಲಿ ಒಂದು ಡ್ರೈವ್ ಹೋಗಬೇಕು ಅಂತ. ಬಟ್ ಕ್ಯಾಲಿಫೋರ್ನಿಯಾಲಿ ಜಾಸ್ತಿನೇ ನೋಡಿದ್ವಿ ನಾವು. ಆ್ಯಂಡ್ ಲೊಂಬಾರ್ಡ್ ಸ್ಟ್ರೀಟಲ್ಲಿ ತುಂಬಾ ಅದೇ. ಸೊ ನಾವು ಲೊಂಬಾರ್ಡ್ ಸ್ಟ್ರೀಟ್ ಮುಗಿಸ್ಕೊಂಡು ಅಲ್ಲೇ ವೇಮೋ ಬುಕ್ ಮಾಡಿದ್ದು. ಅಲ್ಲಿ ಒಂದು ಸ್ಮಾಲ್ ಡ್ರೈವ್ ಹೋಗಿದ್ವಿ ನಾವು ಈ ಕಾರಲ್ಲಿ. ನಮಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಇದರಲ್ಲಿ ಹೋಗೋದಕ್ಕೆ. ಆ್ಯಂಡ್ ಫಸ್ಟ್ ಟೈಮ್ ಇತ್ತಲ್ಲ, ಸೊ ತುಂಬ ಹ್ಯಾಪಿಯಾಗಿದ್ವಿ ನಾವು ಎಲ್ಲರೂ ಇದರಲ್ಲಿ ಹೋಗೋದಕ್ಕೆ. Alright, that's perfect. Thank you so much for adjusting. That's all for me. Enjoy the rest of your trip. Have a good day. Goodbye. ನಾನು ಹೇಳಿದ್ನಲ್ಲ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ ಅಂದರೆ ನೋಟಿಫಿಕೇಷನ್ ಬರ್ತದೆ ಅಂತ. ಅದು ಬಂದಮೇಲೇನೂ ನಾವು ಹಾಕ್ಕೊಂಡಿಲ್ಲ ಅಂದರೆ ಕಸ್ಟಮರ್ ಸಪೋರ್ಟ್ ಅವ್ರು ಕಾಲ್ ಮಾಡಿಬಿಟ್ಟು ಹಾಕೊಳ್ಳೋ ತನಕ ಅವ್ರ ಕಾಲಲ್ಲಿ ಹಾಗೆ ಇರ್ತಾರೆ. ನಾವು ಹಾಕೊಂಡ್ಮೇಲೆ ಅವ್ರಿಗೆ ಕನ್ಫರ್ಮೇಷನ್ ಕೊಟ್ಟ ಮೇಲೇ ಅವ್ರು ಕಾಲ್ ಕಟ್ ಮಾಡೋದು. ಸೊ ಇದು ಬೆಸ್ಟ್ ಫೀಚರ್ ಕಾರಲ್ಲಿ. ಇಲ್ಲಿ ನಮ್ಮದು ಟ್ರಿಪ್ ಮುಗಿತಾ ಬಂದಿತ್ತು ಆ ಕಾರಲ್ಲಿ. ಬಟ್ ಅದು ಪುಲ್ ಓವರ್ ಮಾಡೋದಕ್ಕೆ ಅದಕ್ಕೆ ಸ್ಪಾಟ್ ಸಿಗ್ತಾ ಇರಲಿಲ್ಲ. ಸೊ ಅದು ಸ್ಪಾಟ್ ಯಾವ ಥರ ಹುಡುಕೊಂತು ನೋಡ್ರಿ. ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸ್ಲಿಕ್ಕೆ ಆಗಲ್ಲಲ್ಲ ಇಲ್ಲಿ. ಸೊ ಒಂದು ಸ್ಪಾಟ್ ಹುಡುಕೊಂಡು ಅದು ಅಲ್ಲೇ ಹೋಗಿ ನಿಲ್ಲಿಸ್ತು ನಮಗೆ. ಡೆಫಿನೆಟ್ಲಿ ಅದು ನಮ್ಮ ಡೆಸ್ಟಿನೇಷನ್ ಅಲ್ಲಿ ನಾವು ಬುಕ್ ಮಾಡಿರಲಿಲ್ಲ. ಬಟ್ ಅದು ವೆರಿ ನಿಯರ್ ಸ್ಪಾಟ್ ಹುಡುಕೊಂಡು ಅಲ್ಲಿ ನಮಗೆ ಸ್ಟಾಪ್ ಮಾಡಿತು. ನೆಕ್ಸ್ಟ್ ಬಂದಿದ್ದು ಪೇಂಟೆಡ್ ಲೇಡೀಸ್. ಈ ಪಾರ್ಕ್ ಸುತ್ತಮುತ್ತ ತುಂಬ ಬ್ಯೂಟಿಫುಲ್ ಆಗಿರೋ ಮನೆಗಳು. ಈ ಮನೆಗಳು ಎಷ್ಟೊಂದು ಮೂವೀಸಲ್ಲಿ ಕವರ್ ಆಗವೆ. ಕ್ಯಾಲಿಫೋರ್ನಿಯಾಲಿ ಗೋಲ್ಡ್ ರಶ್ ಆಗಿತ್ತಲ್ಲ, ಆವಾಗ ಜನ ಬಿಲ್ಡರ್ಸ್ ಶೋ ಆಫ್ ಮಾಡಬೇಕಿತ್ತು. ಸೊ ಅವರು ತುಂಬ ಲಕ್ಸುರಿಯಸ್ ಗ್ರ್ಯಾಂಡಾಗಿರೋ ಮನೆಗಳು ಕಟ್ಟಿದ್ರು ಆವಾಗ. ಸೊ ಅದೇ ಈ ಪೇಂಟೆಡ್ ಲೇಡೀಸ್. ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಪ್ಯಾಲೇಸ್ ಆಫ್ ಫೈನ್ ಆರ್ಟ್ಸ್ ಅಂತ. ಇದು ಒಂಥರ ನಮ್ಮದು ಹಿಸ್ಟೋರಿಕ್ ಪ್ಲೇಸಸ್ ಹೆಂಗಿರ್ತಾವಲ್ಲ ಆ ಥರನೇ ಇರೋದು. ಆ್ಯಂಡ್ ಇವ್ರದ್ದು ಆರ್ಕಿಟೆಕ್ಚರ್ ವೆರಿ ಬ್ಯೂಟಿಫುಲ್ ಗೊತ್ತಾ. ಇಲ್ಲಿ ಹೋದರೆ ತುಂಬ ರಿಲ್ಯಾಕ್ಸಿಂಗ್ ಥರ ಇರ್ತದೆ. ಆ್ಯಂಡ್ ವಾಕ್ ಮಾಡ್ತಾ ಇದ್ದರೆ ಎಷ್ಟು ಚೆನ್ನಾಗಿರ್ತದೆ ಇಲ್ಲಿ. ಆಲ್ಸೋ ಇಲ್ಲಿ ಈವೆಂಟ್ಸ್ ಎಲ್ಲ ನಡೀತಾವಂತೆ. ಸೊ ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದಕ್ಕೆ. ನೀವೇ ನೋಡ್ರಿ ಇವ್ರದ್ದು ಆರ್ಕಿಟೆಕ್ಚರ್ ಯಾವ ಥರ ಇದೆ ಅಂತ. ಗಿರಾಡೆಲಿಸಿಗೆ ಬಂದ್ವಿ. ಇಲ್ಲಿ ನಮಗೆ ಗಿರಾಡೆಲಿಸ್ ಚಾಕ್ಲೇಟ್ಸ್ ಅಷ್ಟೇ ಸಿಗೋದು. ಆ್ಯಂಡ್ ನನಗೆ ಗಿರಾಡೆಲಿಸ್ ಐಸ್ ಕ್ರೀಮ್ ತಿನ್ನಬೇಕಿತ್ತು. ಸೊ ಅದು ಫೇಮಸ್ ಅವ್ರದ್ದು. ಆ್ಯಂಡ್ ನಾನು ತುಂಬ ವೆಯ್ಟ್ ಮಾಡ್ತಿದ್ದೆ ಅದು ತಿನ್ನಬೇಕು ಅಂತ. ಅದಕ್ಕೆ ಇಲ್ಲಿಗೆ ಬಂದ್ವಿ. ನೋಡಿರಿ ಇದು ಔಟರ್ ಲುಕ್ ಕೂಡ ಎಷ್ಟು ಚೆನ್ನಾಗಿದೆ ಬಿಲ್ಡಿಂಗ್ದು ಎಲ್ಲ. ಆ್ಯಂಡ್ ಡೆಫಿನೆಟ್ಲಿ ಗುಡ್ ಪ್ಲೇಸ್ ಟು ಗೋ. ಒಳಗೆ ನೋಡಿದರೆ ಫುಲ್ ಆಲ್ ಫ್ಲೇವರ್ಸ್, ಆಲ್ ಟೈಪ್ಸ್ ಆಫ್ ಚಾಕ್ಲೇಟ್ಸ್ ಇಟ್ಟಿದ್ರು. ಬಟ್ ನಾವು ಯಾವುದೂ ತೊಗೊಳ್ಳಿಲ್ಲ. ಬಿಕಾಸ್ ಚಾಕ್ಲೇಟ್ಸ್ ನಮಗೆ ನಮ್ಮ ಊರಲ್ಲಿ ಕೂಡ ಸಿಗ್ತದೆ. ಸೊ ನಮಗೆ ಅದರ ಮೇಲೆ ಅಷ್ಟೊಂದು ಧ್ಯಾಸ ಹೋಗಲೇ ಇಲ್ಲ. ಬಿಕಾಸ್ ನಮ್ಮದು ಓನ್ಲಿ ಕಾನ್ಸಂಟ್ರೇಷನ್ ಐಸ್ ಕ್ರೀಮ್ ಮೇಲೆ ಇತ್ತು. ಸೊ ನಾವು ಸೀದಾ ಐಸ್ ಕ್ರೀಮ್ ಕಡೆನೇ ಹೋದ್ವಿ. ಇವ್ರ ಹತ್ರ ವರ್ಲ್ಡ್ ಫೇಮಸ್ ಐಸ್ ಕ್ರೀಮ್ ತುಂಬ ಫೇಮಸ್ ಅಂತೆ. ಸೊ ನಂಗೆ ಅದೇ ಬೇಕಿತ್ತು. ಇವ್ರ ಹತ್ರ ಇಷ್ಟು ಟೈಪ್ಸ್ ಆಫ್ ಐಸ್ ಕ್ರೀಮ್ಸ್ ಅದೇ. ಆ್ಯಂಡ್ ಡೆಫಿನೆಟ್ಲಿ ಕ್ಯೂ ಇದ್ದೇ ಇರ್ತದೆ ಯಾವಾಗ್ಲೂ. ಸೊ ಇದರಲ್ಲಿ ನಾವು ತೊಗೊಂಡಿದ್ದು ವರ್ಲ್ಡ್ ಫೇಮಸ್ ಐಸ್ ಕ್ರೀಮ್. ಆ್ಯಂಡ್ ರಮ್ಯಾ ತೊಗೊಂಡಿದ್ದು ಸ್ಟ್ರಾಬೆರಿ ಪ್ಯಾಷನ್ ಐಸ್ ಕ್ರೀಮ್. ನಿಮ್ಮೆಲ್ಲರಿಗೂ ನಂದು ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಮುಂದೆ ನಾವು ಎಲ್ಲೆಲ್ಲಿ ಹೋದ್ವಿ ಅನ್ನೋದು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಸೊ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.